ಮೊಬೈಲ್ ಮಾರಾಟಗಾರರ ಕಳವಳ. ಧಾರವಾಡದ ಫುಟ್ಪಾತ್ಗಳನ್ನು ನುಂಗಿದ ಬೀದಿ ವ್ಯಾಪಾರಸ್ಥರು. ನಕಲಿ ಮೊಬೈಲ್ ಪರಿಕರಗಳ ಮಾರಾಟ ಮಾಡುತ್ತಿರುವುದರಿಂದ ನಗರದ ಮಧ್ಯ ಮಾರ್ಗದ ಜನರು ಮೋಸ ಹೋಗುತ್ತಿರುವುದರ ಜೊತೆಗೆ ಅಧಿಕೃತವಾಗಿ ಮೊಬೈಲ್ ಕಂಪನಿಗಳ ಮಾರಾಟವು ಹಾಗೂ ಸರ್ವಿಸ್ ಮಾಡುವ ಅಂಗಡಿಕಾರರ ಬಹಳ ತೊಂದರೆಯಾಗಿದೆ. ಇವರಿಗೆ ಬಾಡಿಗೆ ಇರ್ತಿತ್ತು, ಆ ಬಾಡಿಗೆ ಟ್ಯಾಕ್ಸಿ ತುಂಬ್ತಾರೆ, ಅಲ್ಲಿ ಅವ್ರಿಗೆ ಏನು ಇರೋದಲ್ಲ, ಬಾಡಿಗೆ ಇರೋಲ್ಲ, ಟ್ಯಾಕ್ಸಿ ತುಂಬಲ್ಲ. ಅದು ಅವ್ರು ವ್ಯಾಪಾರ ಎಲ್ಲ ಅಂಗಡಿ ಬಾಡಿಗೆ ಬರ್ತಾರೆ, ಅಲ್ಲಿ ವ್ಯಾಪಾರ ಆಗೋದಿಲ್ಲ. ಮೊಬೈಲ್ ಎಷ್ಟಪ್ಪ ಅಂತಂದ್ರೆ ಫುಟ್ಪಾತ್ನಾಗ ಮಾರೋದ್ರಿಂದ ನಾವೆಲ್ಲ ಬಾಡಿಗೆದಾರರು ಆಲ್ಮೋಸ್ಟ್ ಎಲ್ಲ ನಮ್ಮ 224 ಸದಸ್ಯರು ಏನದಾರಲ್ಲ ಬಾಡಿಗೆದಾರರು ಎಲ್ಲರೂ ಬಾಡಿಗೆ ಕಟ್ಟಬೇಕು, ಟ್ಯಾಕ್ಸ್ ಕಟ್ತಿರ್ತೀವಿ. ಸೊ ಅದ್ರ ಜೊತೆ ಏನೈತಲ್ಲ ನಮ್ಮ ಮಾಡುವಂಥ ಲೇಬರ್ಗಳ ಪೇಮೆಂಟು ಇರ್ತಾವೆ. ಸೊ ಇವಕ್ಕೆಲ್ಲ ನಮ್ಗೆ ಭಾರಿ ಪ್ರಮಾಣದ ಹೊಡೆತಾಗತ್ತಿರೋದಕ್ಕೆ ನಾವು ಮನವಿ ಮಾಡಕತ್ತಿದ್ವಿ ಏನಂತಂದ್ರೆ ದಯವಿಟ್ಟು ಆದಷ್ಟು ಜಲ್ದಿ ಫುಟ್ಪಾತ್ನಾಗಿಂದ ಮೊಬೈಲ್ ರಿಲೇಟೆಡ್ ವಸ್ತುಗಳನ್ನು ಮಾರೋರನ್ನ ತೆರವುಗೊಳಿಸ್ಬೇಕು. ಇದು ನಮ್ಮ ಆಗ್ರಹ. ಮೆಂಬರ್ ಆಗಿದ್ದೀನಿ. ದಯವಿಟ್ಟು ಕಮಿಷನರ್ ಸಾಹೇಬರಿಗೆ ಆಮೇಲೆ ಮೇಯರ್ ಸಾಹೇಬರಿಗೆ ಒಂದು ನಮ್ಮ ಮನವಿ ಏನಪ್ಪ ಅಂತಂದರೆ, ದಿನನಿತ್ಯ ನಮ್ಮದು ಬಾಡಿಗೆಗಳು ಆಮೇಲೆ ಎಲೆಕ್ಟ್ರಿಕ್ ಬಿಲ್ಗಳು ಆಮೇಲೆ ಲೇಬರ್ ಪೇಮೆಂಟ್ಗಳು ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದ್ದಾವೆ. ದಯವಿಟ್ಟು ಇದನ್ನು ನೀವೇನು ವಿಚಾರ ಮಾಡಬೇಕಂತಂದರೆ, ಫುಟ್ಪಾತ್ ಮೇಲೆ ಏನು ಸೇಲ್ಸ್ ಆಗ್ತಾ ಇದೆ, ಮೊಬೈಲ್ ಎಕ್ಸೆಸರೀಸ್ ಸರ್ವಿಸ್ ಏನು ಆಗ್ತಾ ಇದೆ, ಅದನ್ನು ದಯವಿಟ್ಟು ಎಲ್ಲರೂ ಅದನ್ನು ಸ್ಟಾಪ್ ಮಾಡಬೇಕು. ಮಹಾಪೌರರು ಆಮೇಲೆ ಕಮಿಷನರ್ ಸಾಹೇಬ್ರಿಗೆ ಮನವಿ ಇದು ನಮ್ಮಿಂದ. ಎಲ್ಲ ನಮ್ಮ 224 ಮೆಂಬರ್ಗಳಿಂದ ಸೇರಿ ಎಲ್ಲರೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ. ನಮ್ಮಿಂದ ತಮಗೆ ಒಂದು ಕೇಳೋದೇನಪ್ಪ ಅಂತಂದರೆ, ಆದಷ್ಟು ಬೇಗ ನೀವು ಮುಗಿಸಿದ್ರೆ ನಮಗೂ ಭಾಳ ಒಳ್ಳೆಯದಾಗ್ತದೆ. ಬೀದಿ ವ್ಯಾಪಾರ ಮಾಡುವ ಜನರು ಮಾರಾಟ ಮಾಡಿದ ವಸ್ತುಗಳ ಬಿಲ್ ನೀಡುವುದಿಲ್ಲ. ಅವರಿಗೆ ತೆರಿಗೆ ಕಟ್ಟುವುದು, ಆದಾಯ ತೆರಿಗೆ ಕಟ್ಟುವುದು ದೂರದ ಮಾತು. ಇಂಥ ಮಾರಾಟಗಾರರ ಮೇಲೆ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ರಾಂತಿ ಸಮಾಚಾರ, ಧಾರವಾಡ.